ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಾವೇರಿ ವಿಚಾರವನ್ನ ಮುಂದಿಟ್ಕೊಂಡು ಕೆಲವು ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ಜೊತೆ ಸೇರ್ಕೊಂಡು ಕಳೆದ ವಾರ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಅಂತ ಅನೌನ್ಸ್ ಮಾಡಿತ್ತು. ಆದರೆ ಅದಾದ ನಂತರ ಮಳೆ ಪರಿಸ್ಥಿತಿ ಬದಲಾವಣೆ ಆಗಿದೆ. ಪ್ಲಸ್ ಕಾವೇರಿಯಿಂದ ತಮಿಳುನಾಡಿಗೆ ಹರಿಸಬೇಕಾದಂತಹ ನೀರಿನ ಪ್ರಮಾಣನೂ ಹೆಚ್ಚಾಗಿದೆ. ಈ ಎರಡೂ ಬೆಳವಣಿಗೆಗಳ ನಡುವೆ ನಾಳೆ ಬಂದ್ ಇರುತ್ತಾ ಇಲ್ವಾ ಅನ್ನುವಂತಹ ಗೊಂದಲ ಸಾಕಷ್ಟು ಜನರಲ್ಲಿದೆ. ನಾವು ಹೊರಗಡೆ ಹೋಗಬಹುದಾ, ಸಾರಿಗೆ ಇರುತ್ತಾ, ಕೆಲಸ ಇರುತ್ತಾ, ಕಚೇರಿಗಳು ಓಪನ್ ಇರ್ತಾವ, ಶಾಲೆಗಳು ಓಪನ್ ಇರ್ತಾವ, ಇಂತಹ ಸಾಕಷ್ಟು ಪ್ರಶ್ನೆಗಳಿದಾವೆ. ಸೊ ನಾಳೆ ಕರ್ನಾಟಕ ಬಂದ್ ಇರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಅದಕ್ಕೆ ಈಗ ಸಿಗ್ತಾ ಇರುವಂತಹ ಉತ್ತರ ಇಲ್ಲ, ಆಲ್ಮೋಸ್ಟ್ ಇಲ್ಲ, ಆದರೂ ಇರುತ್ತೆ. ಸೊ ಹೇಗೆ ಅಂತ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕಳೆದ ವಾರ ಏನಾಗಿತ್ತು? ಕಳೆದ ವಾರ ಆ ಪ್ರವೀಣ್ ಶೆಟ್ಟಿ ಬಣವನ್ನು ಒಳಗೊಂಡಂತೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣವನ್ನು ಒಳಗೊಂಡಂತೆ ವಾಟಾಳ್ ನಾಗರಾಜ್ ಅವರು ಕರೆದಿದ್ದಂತಹ ಸಭೆಗೆ ಸಾಕಷ್ಟು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಮತ್ತು ಒಂದಷ್ಟು ನೌಕರರ ಸಂಘಟನೆಗಳು ಸಹ ಹೋಗಿ ಹಾಜರಾತಿ ಹಾಕಿತ್ತು. ಮತ್ತು ಬಂದ್ ಆಗಸ್ಟ್ 13ನೇ ತಾರೀಕು ಬಂದ್, ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ಅವರ ಮಾತಲ್ಲಿ ಹೇಳೋದಂದ್ರೆ ಬಂದ್ ಬಂದ್ ಬಂದ್. ಅದಕ್ಕೆ ಅವತ್ತು ಘೋಷಣೆಯನ್ನು ಮಾಡಲಾಗಿತ್ತು. ಅದಾದ ನಂತರ ಮಳೆ ಜೋರಾಗೆ ಬಂತು. ಕಾವೇರಿ ಕೊಳ್ಳದ ಪ್ರದೇಶಗಳಲ್ಲೂ ಮಳೆ ಬಂತು, ರಾಜ್ಯದ ಇತರೆ ಭಾಗಗಳಲ್ಲೂ ಬಂತು. ಒಟ್ಟಾರೆಯಾಗಿ ಕಾವೇರಿಗೆ ಎಫೆಕ್ಟ್ ಆಗ್ತಿದ್ದಂತಹ, ಕಾವೇರಿಗೆ ಸಂಬಂಧಪಟ್ಟಂತಹ ಜಾಗಗಳಲ್ಲಿ, ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ, ಕರ್ನಾಟಕದ ದಕ್ಷಿಣ ಭಾಗಗಳಲ್ಲಿ ಸಾಕಷ್ಟು ಮಳೆ ಆಯಿತು. ನೀರಿನ ಪ್ರಮಾಣನೂ ಹೆಚ್ಚಾಯಿತು. KRS ಡ್ಯಾಮು ಆಲ್ಮೋಸ್ಟ್ ತುಂಬುವ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಸೊ ಎಲ್ಲ ರೀತಿಯಲ್ಲೂ ಸಹ ನೀರಿನ ಪ್ರಮಾಣ ಹೆಚ್ಚಾಗಿದೆ ಮಳೆಯ ಕಾರಣಕ್ಕಾಗಿ. ಹಾಗಾದ್ರೆ ಆಗ ಏನಕ್ಕೆ ಬಂದು ಕೊಟ್ಟಿದ್ರು? ಆಗ ಬಂದು ಕೊಟ್ಟಿದ್ದಂತಹದ್ದು, ಅಲ್ಲಿ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಇತ್ತಲ್ಲ, ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಅಂತ, ಅದು ಒಂದು ಆದೇಶವನ್ನು ಕೊಟ್ಟಿತ್ತು. ಏನು? ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನ ಮುಂದಿನ 15 ದಿನಗಳವರೆಗೆ ತಮಿಳುನಾಡಿಗೆ ಹರಿಸಬೇಕು ಅಂತ. ಆ ಆದೇಶ ಬಂದ ಸಂದರ್ಭದಲ್ಲಿ ಕರ್ನಾಟಕದ ಯಾವ ಡ್ಯಾಮು ತುಂಬಿರಲಿಲ್ಲ, ಅದರಲ್ಲೂ KRS ಅಂತೂ ತುಂಬೇ ಇರಲಿಲ್ಲ. ಅರ್ಧಕ್ಕರ್ಧ ಖಾಲಿ ಇತ್ತು. ಮಳೆಯ ಕೊರತೆನೇ ಇತ್ತು. ಮಳೆ ಬರ್ತಿರ್ಲಿಲ್ಲ. ಬರ 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 ಅಂತ ಸಾಕಷ್ಟು ಜನ ಒಂದು ಭವಿಷ್ಯ ನುಡಿತಾ ಇದ್ರು. ಈ ಬಾರಿ ತೀವ್ರವಾದ ಬರ ಇರುತ್ತೆ ಅಂತ. ಆ ಬರದ ಛಾಯೆಯ ನಡುವೆ ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನ ಬಿಡಬೇಕು ಅನ್ನುವಂತಹ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿಯ CWRCಯ ಆದೇಶ ಏನಿತ್ತು, ಅದು ಕರ್ನಾಟಕಕ್ಕೆ ಆಘಾತವನ್ನು ತಂದಿತ್ತು. ಆ ಆದೇಶವನ್ನ ಮುಂದೆ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ CWMA ಸಹ ಅದನ್ನ ಒಪ್ಕೊಳ್ತು, ಎತ್ತಿ ಹಿಡಿಯಿತು. 3,500 ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನ ಮುಂದಿನ 15 ದಿನಗಳವರೆಗೆ ನೀವು ಹರಿಸಬೇಕು ಅಂತ. ಆ ಸಂದರ್ಭದಲ್ಲಿ ಈ ಕನ್ನಡ ಸಂಘಟನೆಗಳು ಮತ್ತು ವಾಟಾಳ್ ನಾಗರಾಜ್ ಅವರು ಸಹ ಸೇರಿಕೊಂಡು ಈ ಒಂದು ಸಭೆಯನ್ನ ಮಾಡಿ ಬಂದನ್ನ ಘೋಷಣೆ ಮಾಡಿದ್ರು. ಆಗಸ್ಟ್ 13ನೇ ತಾರೀಕಿಗೆ ಬಂದಿರುತ್ತೆ ಅಂತ. ಅದಕ್ಕೆ ಆ ಸಂದರ್ಭದಲ್ಲಿ ಮಳೆ ಇರಲಿಲ್ಲ ಒಂದು ಕಡೆ, ನೀರು ಬಿಡಲೇಬೇಕಾದಂತಹ ಆದೇಶ. ಇದರ ನಡುವೆ ರೈತರು ಸಹ ಆಕ್ರೋಶಿತಗೊಂಡಿದ್ರು. ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಸಾಕಷ್ಟು ಸಂಘಟನೆಗಳು ಒಪ್ಪಿಗೆ ಸೂಚಿಸಿದ್ವು. ಆದರೆ ನಾರಾಯಣಗೌಡ ಅವರ ಬಣ ಮಾತ್ರ ಒಪ್ಪಿಗೆ ಸೂಚಿಸಿರ್ಲಿಲ್ಲ. ಇನ್ನು ಸಾಕಷ್ಟು ಸಂಘಟನೆಗಳು ಒಪ್ಪಿಗೆ ಸೂಚಿಸಿರ್ಲಿಲ್ಲ. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ನಷ್ಟ, ಅದರಿಂದ ತಮಿಳುನಾಡಿಗೆ ಏನೂ ನಷ್ಟ ಇಲ್ಲ. ಮೊದಲೇ ಬರದ ಛಾಯೆಯಲ್ಲಿರುವಂತಹ ನಮಗೆ ಈ ಬರದ ನಡುವೆ ಬಂದಿನಿಂದ ಸಹ ಲಾಸ್ ಆಗಬೇಕಾ? ಈ ಬಂದ್ ಅವಶ್ಯಕತೆ ಇಲ್ಲ ಅಂತ ಸಾಕಷ್ಟು ಜನ ಹೇಳಿದ್ರು. ಅದಾದ ನಂತರ ಮಳೆ ಜೋರಾಯಿತು. ಸಾಕಷ್ಟು ನೀರು ಒಳಹರಿವು ಎಲ್ಲವೂ ಸಹ ಹೆಚ್ಚಾಯಿತು ಡ್ಯಾಮುಗಳಿಗೆ. ಆ ಸನ್ನಿವೇಶದಲ್ಲಿ ಈಗ ಇನ್ನೊಂದು ಆದೇಶ ಬಂತು. ಇಲ್ಲಿಂದ ಅದೇ ಅಥಾರಿಟಿಗಳು, ಯಾವುದು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮತ್ತು ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿಗಳಿಂದ 3,500 ಕ್ಯೂಸೆಕ್ಸ್ ಪ್ರತಿದಿನ ಇದ್ದಿದ್ದ ನೀರು ಬಿಡಬೇಕಾದ ನೀರನ್ನ 12,000 ಕ್ಯೂಸೆಕ್ಸ್ ಪ್ರತಿದಿನ ಬಿಡಬೇಕು ನೀವು. ಅಲ್ಲಿಗೆ ಮುಂದಿನ 12 ದಿನಗಳಲ್ಲಿ 15.5 TMC ನೀರನ್ನ ನೀವು ಹರಿಸಬೇಕು ತಮಿಳುನಾಡಿಗೆ ಅಂತ ಕರ್ನಾಟಕಕ್ಕೆ ಈಗ ಆದೇಶ ಬಂದಿದೆ. ಅದು ಆಗಸ್ಟ್ 12ನೇ ತಾರೀಕಿನಿಂದ ಆರಂಭಿಸಿ ಆಗಸ್ಟ್ 26ನೇ ತಾರೀಕಿನವರೆಗೆ.
ನೀವು ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ. ಸೊ ಈಗ ಬಂದ್ ಮಾಡೋದಕ್ಕೆ ಹೆಚ್ಚುವರಿಯಾದಂತಹ ಒಂದು ಉತ್ಸಾಹ ಸಿಗಬಹುದಾದಂಥದ್ದು ಅಥವಾ ಆಧಾರ ಸಿಗಬಹುದಾದಂಥದ್ದು 3,500 ಕ್ಯೂಸೆಕ್ಸ್ ನೀರು ಪ್ರತಿದಿನ ಬಿಡೋದಕ್ಕೆ ಹೇಳಿದಾಗಲೇ ನಾವು ಬಂದ್ ಕರೆ ಕೊಟ್ಟಿದ್ವಿ. ಅದನ್ನು ಈಗ ರಿವೈಸ್ ಮಾಡಿ ಅವರು 12,000 ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನ ಬಿಡೋದಕ್ಕೆ ಹೇಳ್ತಿದ್ದಾರೆ. ಇದು ಘೋರ ಅನ್ಯಾಯ ಅಂತ. ಆದರೆ ಸಾಕಷ್ಟು ಸಂಘಟನೆಗಳು ಬಂದಿನಿಂದ ಹಿಂದೆ ಸರಿದಿದ್ದಾವೆ, ಇನ್ಕ್ಲೂಡಿಂಗ್ ಪ್ರವೀಣ್ ಶೆಟ್ಟಿ ಅವರ ರಕ್ಷಣಾ ವೇದಿಕೆ ಬಣ. ಅದು ಪ್ಲಸ್ ಬೇರೆ ಬೇರೆ ಸಂಘಟನೆಗಳು ಸಹ ಹಿಂದೆ ಸರಿದಿದ್ದಾವೆ. ವಾಟಾಳ್ ನಾಗರಾಜ್ ಮತ್ತು ಬೆರಳೆಣಿಕೆಯಷ್ಟು ಇನ್ನೊಂದಷ್ಟು ಸಣ್ಣ ಪುಟ್ಟ ಸಂಘಟನೆಗಳು ಮಾತ್ರನೇ ಇವಾಗ ಬಂದ್ಗೆ ಮುಂದಾಗಿರೋದು. ಅವರು ಹೇಳ್ತಿರುವಂತಹದ್ದು ಮಳೆ ಬಂದಿದೆ, ನೀರಿನ ಶೇಖರಣೆ ಹೆಚ್ಚಾಗಿದೆ, ಒಳಹರಿವು ಹೆಚ್ಚಾಗಿದೆ, ಹಾಗಾಗಿ ಕಾವೇರಿಗೆ ತಮಿಳುನಾಡಿಗೆ ಎಷ್ಟು ಕಾವೇರಿ ನೀರನ್ನ ಹರಿಸ್ಬೇಕು ಅದರಲ್ಲಿ ಹರಿಸೋದ್ರಲ್ಲಿ ನಮ್ಗೇನು ತಕರಾರು ಇರೋದಿಲ್ಲ, ಸಮಸ್ಯೆ ಇರೋದಿಲ್ಲ, ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಬಂದ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದೊಂದು ವಾದ. ಆದರೆ ಇನ್ನೊಂದು ರಾಜ್ಯ ಸರ್ಕಾರ ಹೇಳಿರುವಂತಹದ್ದು, ಈ ಆದೇಶದ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಅಲ್ಲಿ ಅವರಿಗೆ ನೀರು ಹರಿಸೋದಿಲ್ಲ, ನೀರನ್ನ ಹರಿಸೋದಿಲ್ಲ, ಆ ಆದೇಶವನ್ನು ನಾವು ಪಾಲನೆ ಮಾಡಲ್ಲ, ಸುಪ್ರೀಂ ಕೋರ್ಟ್ ಹೋಗೋಣ, ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೋ ಅದರ ಪ್ರಕಾರ ನಡ್ಕೊಳ್ಳೋಣ ಅಂತ. ಇಲ್ಲಿ ಒಂದು ನಿಮಗೆ ಅರ್ಥ ಆಗಬೇಕು, ಮಳೆ ಸಮರ್ಪಕವಾಗಿ ಬಂದ್ರೆ ಯಾರು ಹೇಳಲೇಬೇಕಾಗಿಲ್ಲ, ಕರ್ನಾಟಕ ಬಿಡ್ಲೇಬೇಕಾಗುತ್ತೆ, ಡ್ಯಾಮುಗಳು ತುಂಬೋಗುತ್ತೆ, ಇಟ್ಕೊಳ್ಳೋಕೆ ಜಾಗ ಇರಲ್ಲ. ಯಾವ ವರ್ಷನೂ ಮಳೆ ಬರುವ ವರ್ಷ ಈ ಸಮಸ್ಯೆ ಬರೋದೇ ಇಲ್ಲ. ಕಾವೇರಿಯ ವಿಚಾರದಲ್ಲಿ ಮಳೆ ಬರದ ಸಂದರ್ಭಗಳಲ್ಲಿ, ಬರ ಯಾವಾಗಿರುತ್ತೆ, ಮಳೆಯ ಕೊರತೆಯ ಸಂದರ್ಭದಲ್ಲಿ ಮಾತ್ರ ಈ ಸಮಸ್ಯೆ ಬರೋದು, ಆಗ ಮಾತ್ರ ಆಗೋದು. ಸೊ ಮಳೆ ಬರ್ತಿರೋದ್ರಿಂದ, ಇನ್ನೂ ಮಳೆ ಬರುವಂತಹ ಸೂಚನೆಗಳು ಇರೋದ್ರಿಂದ ಈ ವರ್ಷ ಕಾವೇರಿ ಸಮಸ್ಯೆ ಇದಕ್ಕಿಂತ ಉಲ್ಬಣ ಆಗಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಸೊ ಆ ಆಧಾರದಲ್ಲಿ ಬಂದ್ ಮಾಡೋ ಅವಶ್ಯಕತೆ ಇಲ್ಲ, ಬಂದ್ ಇಲ್ಲ ಆಗಸ್ಟ್ 13ನೇ ತಾರೀಕು ಅಂತ ಸಾಕಷ್ಟು ಸಂಘಟನೆಗಳು ಹೇಳ್ಕೊಂಡಿದ್ದಾವೆ. ಅದರ ಜೊತೆಗೆ ಓಲಾ, ಊಬರ್, KSRTC 4 ನಿಗಮದ ಯೂನಿಯನ್ಗಳು ಮತ್ತು ಆಟೋ ಚಾಲಕರ ಸಂಘಗಳು ಇವೂ ಸಹ ಹೇಳ್ಕೊಂಡಿದೆ ಬಂದಲ್ಲಿ ನಾವು ಪಾಲ್ಗೊಳ್ತಾ ಇಲ್ಲ ಅಂತ. ಬಟ್ ವಾಟಾಳ್ ನಾಗರಾಜ್ ಮಾತ್ರ ಪಟ್ಟು ಬಿಡುತ್ತೆ ಅಲ್ಲ, ಬಂದ್ ಅಂದ್ರೆ ಬಂದ್, ಬಂದ್ 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 ಅಂತ ಅವರ ಮಾಮೂಲಿ ಶೈಲಿಯಲ್ಲಿ ಡೈಲಾಗ್ ಹೊಡಿತಾ ಇದ್ದಾರೆ. ಅವ್ರು ಅದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದರಿಂದ ಲಾಭ ಇರಲ್ಲ. ನಿಜವಾಗ್ಲೂ ಅವಶ್ಯಕತೆ ಇದ್ದರೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಲೇಬೇಕಾದ ಅನಿವಾರ್ಯತೆ ಇದ್ದರೆ ಆಗ ಮಾತ್ರ ಬಂದ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಹೊರತು, ನಾವು ಅನೌನ್ಸ್ ಮಾಡ್ಬಿಟ್ಟಿದೀವಿ, ಮಳೆ ಬಂದ್ರು ಬರ್ದೇ ಹೋದ್ರು ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ 4-6 ಜನರನ್ನ ಇಟ್ಕೊಂಡು ಮಾಡಿದ್ರೆ ಸರ್ಕಾರ ಬೆಳಗ್ಗೆನೆ ಅವರನ್ನ ವಶಕ್ಕೆ ಪಡೆಯುತ್ತೆ, ಸಂಜೆವರೆಗೂ ಎಲ್ಲಾದ್ರೂ ಕೂರಿಸ್ಕೊಂಡಿರುತ್ತೆ, ಊಟ ತಿಂಡಿ ಕೊಡುತ್ತೆ, ಸಾಯಂಕಾಲ ಬಿಡುಗಡೆ ಮಾಡಿ ಕಳಿಸುತ್ತೆ. ಬಟ್ ವಾಟಾಳ್ ನಾಗರಾಜ್ ನಾನು ಜೈಲ್ಗೆ ಹೋಗೋದಕ್ಕೂ ರೆಡಿ, ಬಂದ್ ಅಂದ್ರೆ ಬಂದ್ ಅಷ್ಟೇ, ಇದು ಆಲ್ರೆಡಿ ಡಿಸೈಡೆಡ್, ಬಂದ್ ಅಂದ್ರೆ ಬಂದ್ ಅಂತ ಹೇಳ್ಕೊಂಡಿದ್ದಾರೆ. ಅವರು ವಾಟಾಳ್ ನಾಗರಾಜ್ ಹೇಳ್ತಿರೋದು 3,500 ಕ್ಯೂಸೆಕ್ಸ್ ಇದ್ದದನ್ನ ಪ್ರತಿದಿನ ಈಗ 12,000 ಕ್ಯೂಸೆಕ್ಸ್ಗೆ ಹೆಚ್ಚಿದಾರಲ್ಲ, ಅದು ಸಾಲದ ಬಂದ್ ಮಾಡೋದಕ್ಕೆ ನಮಗೆ ಅಂತ ಅವರ ವಾದ. ಇದರ ನಡುವೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಸುಪ್ರೀಂ ಕೋರ್ಟ್ ಹೋಗುತ್ತೆ. ನನಗೆ ಗೊತ್ತಿರೋವರೆಗೂ ಮಳೆ ಬರ್ತಿರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶ, ಈ ಆದೇಶ, ಆ ಆದೇಶ ಯಾವುದೂ ಸಹ ಇಲ್ಲಿ ಆಕ್ಚುಲಿ ವರ್ಕೇ ಆಗಲ್ಲ, ಸರಾಗವಾಗಿ ನೀರು ಹರಿಯುತ್ತೆ. ಇದರ ನಡುವೆ ತಮಿಳುನಾಡು ಕಡೆಯಿಂದ, ತಮಿಳುನಾಡು ಸರ್ಕಾರ ಅಥವಾ ಅಲ್ಲಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ನಡವಳಿಕೆ ಕುತೂಹಲಕಾರಿಯಾಗಿದೆ. ಅವರು ಯಾವುದೇ ರೀತಿ ಈ ಹಿಂದಿನ DMK AIADMK ಸರ್ಕಾರಗಳ ರೀತಿಯಲ್ಲಿ ರಾಜಾರೋಷದ ಮಾತುಗಳು, ಬೆದರಿಕೆಗಳು ಇಂಥವನ್ನ ಏನು ಮಾಡ್ತಿಲ್ಲ. ಅವರು ಅಥಾರಿಟಿಗಳ ಬಳಿ ಹೋಗ್ತಿದ್ದಾರೆ, ನೀರು ಬಿಡ್ತಾರೆ. ಅವ್ರ ಹತ್ರ ಮಳೆ ಬಂದು ಜೋರಾಗಿ ಜಾಸ್ತಿ ನೀರಿದ್ರೆ ಕರ್ನಾಟಕ ಬಿಟ್ಟೇ ಬಿಡುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ವಿಜಯ್ ಇರೋದು. ಹಂಗೂ ನೀರು ಬಿಡ್ಲಿಲ್ಲ ಅಂದ್ರೆ ನಾನೇ ಬೆಂಗಳೂರಿಗೆ ಹೋಗಿ ಕರ್ನಾಟಕದ ಮುಖ್ಯಮಂತ್ರಿ ಜೊತೆ ಕೂತ್ಕೊಂಡು ಮಾತಾಡ್ತೀನಿ, ನನಗೆ ಅವಮಾನ ಆದ್ರೂ ಪರವಾಗಿಲ್ಲ, ರಾಜ್ಯಕ್ಕೆ ಆಗೋದಾದ್ರೆ ನನಗೆ ಅವಮಾನ ಆದ್ರೂ ನಾನು ಸಹಿಸ್ಕೊಳ್ತೀನಿ, ಕಾವೇರಿ ವಿಚಾರದಲ್ಲಿ ನಾವು ರಾಜ್ಯದ ಹಿತಾಸಕ್ತಿ ಕಾಪಾಡಕ್ ನೋಡ್ತೀವಿ, ಬಟ್ ಅವ್ರ ಹತ್ರ ನೀರಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಸಹ ನಾವು ಗಮನ ಹರಿಸ್ತೀವಿ ಅನ್ನೋ ರೀತಿಯಲ್ಲಿ ತಮಿಳುನಾಡು ಸರ್ಕಾರ ಪ್ರತಿಕ್ರಿಯೆ ಕೊಡ್ತಿದೆ. ಇದು ಒಂದು ಪಾಸಿಟಿವ್ ಥಿಂಗ್. ಸಂಘರ್ಷಕ್ಕೆ ಎಡೆ ಮಾಡಿ ಕೊಡದೆ ನೈಸರ್ಗಿಕವಾಗಿ ಆಗುವಂತಹ ಏರುಪೇರುಗಳ ನಡುವೆ ಹೇಗೆ ನೀರನ್ನು ಹಂಚಿಕೊಳ್ಳಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇದ್ರೆ ತಮಿಳುನಾಡಿನ ಸರ್ಕಾರಗಳಿಗೆ ಈ ದೊಡ್ಡ ರೀತಿಯಾದಂತಹ ಸಮಸ್ಯೆಗಳು ಬರಲ್ಲ. ಯಾಕಂದ್ರೆ ಇಲ್ಲಿ ನೀರಿಲ್ಲ, ಡ್ಯಾಮಲ್ಲಿ ನೀರಿಲ್ಲ, ಮಳೆ ಬಂದಿಲ್ಲ ಅಂದ್ರೆ ಎಲ್ಲಿಂದ ಬಿಡೋದು? ಅದು ಕಾಮನ್ ಸೆನ್ಸ್ ಇಲ್ದಿರೋದು. ಮಳೆನೇ ಬಂದಿಲ್ಲ ಅಂದ್ರೆ ನೀರೆಲ್ಲಿಂದ ಬಿಡೋದು? ಡ್ಯಾಮಲ್ಲಿ ನೀರಿಲ್ಲ ಅಂದ್ರೆ ಹೇಗೆ ಬಿಡೋದು? ಡ್ಯಾಮ್ ಓಪನ್ ಮಾಡೋದು, ನೀರು ಹೋಗಲ್ವಲ್ಲ. ಆ ಕಾಮನ್ ಸೆನ್ಸ್ ಇರಬೇಕು ಇವರಿಗೆ, ಅಷ್ಟೇ, ಇನ್ನೇನಿಲ್ಲ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾಳೆ ಬಂದ್ ಇರಲ್ಲ, ಬಟ್ ಘೋಷಣೆ ಇರುತ್ತೆ.
ಬಂದ್ ಘೋಷಣೆ ಆಗೇ ಇದೆ ವಾಟಾಳ್ ನಾಗರಾಜ್ ಕಡೆಯಿಂದ. ಅದು ಕೇವಲ ಘೋಷಣೆಯಾಗಿ ಉಳಿಯೋ ಸಾಧ್ಯತೆ ಇದೆ. ಯಾವುದೇ ಎಫೆಕ್ಟ್ ಇರೋದಿಲ್ಲ, ಬಂದ್ ಇರೋದಿಲ್ಲ, ಇರೋದಿಲ್ಲ, ಇರೋದಿಲ್ಲ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.